ನರುಕುಲ ಪಾತ್ರದಲ್ಲಿ ನನಗಿದೇ ಪಾತ್ರ ಬೇಕವೆಂದು ನಾನು ಹಠ ಹಿಡಿದೆನಯ್ಯ. ನನಗಾವ ಪಾತ್ರವೆಂಬುವನು ನಿರ್ಧರಿಸುವವನು ನೀನು. ರಂಗದ ಮುಂದಿನ ಪಾತ್ರ, ರಂಗದ ಹಿಂದಿನ ಪಾತ್ರ, ಪರದೆ ಎಳೆಯುವ ಪಾತ್ರ, ಪೀಠೋಪಕರಣವೆನಿಸುವ ಪಾತ್ರ, ಕರಪತ್ರ ಹಂಚುವ ಪಾತ್ರ, ಕಸ ಗುಡಿಸುವ ಪಾತ್ರ, ಆವ ಪಾತ್ರವಾದರೂ ಸರಿಯೇ ನಿನ್ನ ಕೃಪೆಗೆ ಪಾತ್ರನಾದರೆ ಸಾಕಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ನಿನ್ನ ಕೃಪೆಗೆ ಪಾತ್ರನಾದರೆ ಸಾಕಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಈ ಪ್ರಪಂಚದೊಳಗ ಹೇಳುತ್ತಾ 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 ಹೋದಂಗೆಲ್ಲ ಸಾಗರದ ಅಲೆಗಳು ತುಂಬಾ ಇದಾವೆ, ಎಣಿಸಿದವರಾರು. ಆಕಾಶದೊಳಗ ನಕ್ಷತ್ರಗಳು ಬಹಳ ಮಿಂಚ್ತಾ ಇರ್ತಾವೆ, ಅದನ್ನ ಲೆಕ್ಕ ಹಾಕದವ್ರು ಯಾರು. ಈ ಜಗತ್ತಿನೊಳಗ ಒಂದೊಂದು ವಿಶೇಷವಾಗಿರುವಂತ ರತ್ನಗಳು ಈ ಪ್ರಪಂಚದೊಳಗೆ ಹುಟ್ಟಿದ್ದಾವೆ, ಅದನ್ನೆಲ್ಲ ಲೆಕ್ಕ ಇಟ್ಟವ್ರು ಯಾರು. ಹಾಗೆ ನಾವು ಬಂದೀವಿ, ಒಂದಿಷ್ಟು ತಿಳ್ಕೊಳ್ಳೋದದ, ಮುಂದಕ್ಕೆ ಹೆಜ್ಜೆ ಇಟ್ಕೊಂಡು ಹಂಗ ಹೋಗೋದದ. ಅದನ್ನ ತಿಳ್ಕೊಳ್ಳೋ ಸಲುವಾಗಿ ಇವತ್ತಿನ ಪುರಾಣ ಪ್ರವಚನಗಳನ್ನ ನಡ್ಕೊಂಡು ಬಂದಿದ್ದಾವೆ. ಎಲ್ಲವನ್ನ ಕಳೆಯುವುದ ಸಲುವಾಗಿ ಪಾಪ, ತಾಪ, ಕೋಪ ಇವೆಲ್ಲ ಇರುವಂತ ತಾಣ ಅದು ಮನೆ. ಮನೆಯಾಗ ಪಾಪ ಅದ, ತಾಪ ಅದ, ಕೋಪ ಅದ, ತ್ರಾಸದ, ದುಃಖದ, ನೋವದ, ಜಗಳದ. ಮನೆಯೊಳಗ ಕುಂತ್ರ ಸಾಕು, ಅವ್ರು ಹಿಂಗ ಮಾಡಿದ್ರು, ಇವ್ರು ಹಿಂಗ ಮಾಡಿದ್ರು, ಅವ್ರಿಗೆ ನಾವೇನಂದು, ನಮಗ್ ಅವ್ರೇನಂದ್ರು. ಏನಪ್ಪ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಚಲೋ ದುಡ್ಕೊಂಡು ತಿಂದ್ರು ನಮ್ಮ ಬಗ್ಗೆ ಮಾತಾಡೋದು ಬಿಡಲಾಗ್ಯಾರಲ್ಲ, ಅವರೆಷ್ಟು ದೊಡ್ಡವರು. ಅಂಥದ್ದು ನಾವು ಮಾಡಿದಾದ್ರೆ ಏನು? ಮನಿ ಒಳಗ 2 ಕೋಣೆಯ ಮಧ್ಯದೊಳಗೆ ಕುತ್ಕೊಂಡು, 4 ಗೋಡೆ ಮಧ್ಯದೊಳಗೆ ಕುತ್ಕೊಂಡು ದಿನಾಲು ಚಿಂತಿಸಿದವರೇ ನಾವೆಲ್ಲ. ಆದ್ರೆ ಮಠದಾಗ ಕುಂತ ಬಳಕ ಅದ್ರ ಚಿಂತೆ ಇಲ್ಲ, ಅದ್ರ ಸಂತಿ ಇಲ್ಲ. ಇಲ್ಲಿರೋದೇ ಒಂದೇ ಚಿಂತೆ. ಯಾವ ಚಿಂತೆ ಅಂದ್ರೆ ನನಗೆ ಅವ್ರಂದ್ರು, ಇವ್ರಂದ್ರು, ನನಗೆ ಅವ್ರು ಬೈದ್ರು, ಇವ್ರು ಬೈದ್ರು ಅನ್ನೋ ಚಿಂತೆ ಇಲ್ಲ. ಶಾಂತವೀರ, ನಿನ್ನ ಪಾದಕ್ಕೆ ಬಂದು ಬಿದ್ದಿನಪ್ಪ, ನನ್ನನ್ನು ಮುಕ್ತಿ ಎಡೆಗೆ ಒಯ್ ಅನ್ನೋದೇ ಒಂದು ಬದುಕಿನ ಚಿಂತೆ ಸಲುವಾಗಿ ಮಠದ ಅಂಗಳು ನಿಮಗಾಗಿ ಕಾದಿ ನಿಂತಿದೆ. ಇರೋದ್ರಿಂದ ನೀವು ನೋಡ್ರಿ, ಬೇಕಾದ್ರೆ ಮನೆಯಾಗಿದ್ರೆ ಇಟ್ಟು ಚಿಂತೆಯವ. ಅಲ್ಲಮ್ಮ ಪ್ರಭುದೇವರು ಒಂದು ಮಾತು ಬರೀತಾರೆ, ಒಲೆಯಲ್ಲಿ ಅಟ್ಟುಂಬಡೆ ಹೊಗೆಯುಂಟು, ಧಗೆಯುಂಟು, ಹಗೆಯುಂಟು. ಒಲೆಯನ್ನು ಮಾಡಿದ ಅಡಿಗೆ ಉಣ್ಬೇಕಾಗಿತ್ತಂದ್ರೆ ಎಷ್ಟು ಕಷ್ಟದ ನೋಡ್ರಿ. ಚಲೋ ಸಂತಿಗೆ ಹೋಗಿ ನುಸಿ ಇರ್ಲಾರ್ದು ಜ್ವಾಳ ತರಬೇಕು. ಭಾಳ ನುಸಿ ಇದ್ದು ಅಂದ್ರೆ ಅವಕ್ಕೆ ಒಣಾಕಬೇಕು. ಬಿಸಿಲಿಗೆ ಒಂದಿಷ್ಟು ತೂರಬೇಕು. ತೂರಿದ ಬಳಕ ಎಲ್ಲೋ ಹೋಗಿ ಹಿಟ್ಟು ಬೀಸಬೇಕು. ಹಿಟ್ಟು ಬೀಸಬೇಕಾದ್ರೆ ಬೀಸವ್ರೇನು, ಆ ಹಿಟ್ಟು ತನ್ನಷ್ಟಕ್ಕೆ ತಾನು ಮಸೀನದಾಗ ಬರಬೇಕಾದ್ರೆ ಒಂದು ಕಡ್ಡಿ ತೊಗೊಂಡು ಅದಕ್ಕೆ ಚುಚ್ಚೋದು, ಹಿಟ್ಟು ಬರಲಿ ಒಳಗಿಂದ ತನ್ಕೊಂಡು. ಇನ್ನು ಇಷ್ಟಕ್ಕ ಬಿಡಂಗಿಲ್ಲ, ಇನ್ನೂ ಹಿಟ್ಟು ಬರಲಾಗ್ಯದಂತ ಅನ್ಕೊಂಡು ಆ ಕಡೆ ಒಮ್ಮ ಈ ಕಡೆ ಒಮ್ಮ ಮಸೀನ ಡಬ್ಬಿಗೆ ಬಡಿಯೋದು. ನಾ ಹೇಳೋದು ಬಾಸ್ ಆಗಕತ್ತದಲ್ಲ ನಿಮಗೆ? ಅಲ್ಲ, ನೀವು ಹಿಂಗೆ ಮಾಡಕ್ಕಿಲ್ಲೇನು? ಮಾಡಿದವ್ರಿಗೆ ಗೊತ್ತಾಗುತ್ತಿರ್ತದೆ. ತನ್ನಷ್ಟಕ್ಕೆ ತಾನು ನೀವು ಜೋಳ ಹಾಕಿದ್ದು ಹಿಟ್ಟು ಹಿಂಗೆ ಬರ್ತಿರುತ್ತ, ಬರ್ಬೇಕಾದ್ರೆ ಇನ್ನೂ ಭಾಳ ಒಳಗೆ ಉಳ್ದದೇನು ಅಂತ ತಿಳ್ಕೊಂಡು ಅದಕ್ಕೆ ಬಾಯಿಗೊಂಬ ಬಡಿಯೋದು, ಡಬ್ಬಿಗೊಂಬ ಬಡಿಯೋದು, ಮ್ಯಾಲೊಂಬ ಬಡಿಯೋದು, ಬಡದು 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 ಹಿಟ್ಟು ತರೋದು. ಹಿಟ್ಟು ತಗೊಂಡು ಬರ್ಬೇಕಾದ್ರೆ ಹಂಗೆ ತರಂಗಿಲ್ಲ, ಅದನ್ನೇನು ಮಾಡೋದು? ಮನೆಗೆ ತರೋದು. ಮನೆಗೆ ತಂದು ಮತ್ತೆ ಅಟ್ಟಕ್ಕೆ ಬಿಟ್ಟಿರೇನು, ಅದಕ್ಕೆ ಚಂದ ಸೋಸೋದು, ಅದಕ್ಕೆ ಸಾಣಿ ಹಿಡಿಯೋದು. ಆ ಕಡೆ ಸಾಣಿ ಹಿಡಿಬೇಕಾದ್ರೆ ಈ ಕಡೆ ಬಡಿಯೋದು, ಈ ಕಡೆ ಬಡಿಯೋದು. ಮತ್ತ ಚೆನ್ನಾಗಿದ್ದದು ಹಿಟ್ಟು ಕೆಳಗೆ ಬೀಳುತ್ತಾ. ಬಿದ್ದ ಬಳಕ ರೊಟ್ಟಿ ಮಾಡಿದ್ರೇನು? ಮಾಡಲಿಲ್ಲ. ಒಂದು ರೊಟ್ಟಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅದ ನಿಮ್ಮನ್ನು ನೀವು ಗಮನಿಸ್ಕೊಳ್ರಿ. ಅಟ್ಟೆಲ್ಲ ಆದ ಬಳಿಕ ರಾತ್ರಿ ಮಾಡಿ ಹಿಟ್ಟು ತಂದು ಮನ್ಯಾಗ ಇಟ್ಟಿರಿ, ಮುಂಜಾನೆ ಎದ್ದು ಸೀದಾ ಒಯ್ದು ರೊಟ್ಟಿ ಮಾಡಿರೇನು? ಮಾಡಿಲ್ಲ. ಎದ್ದಿರಿ, ನಿತ್ಯ ಕ್ರಮಾದಿಗಳನ್ನು ಮುಗಿಸಿರಿ, ಸ್ನಾನ ಮಾಡಿರಿ, ಪೂಜಾ ಮಾಡ್ಕೊಂಡ್ರಿ, ದೇವ್ರ ಪೂಜಾ ಮಾಡಿರಿ. ಮಾಡಿದ ಬಳಿಕ ಹೊಸ್ತಲಕ್ಕೆ ಪೂಜಾ ಮಾಡಿರಿ. ಹೊಸ್ತಲಿಗೆ ಪೂಜಾ ಮಾಡೋದಲ್ದೆ ಇನ್ನು ಎಲ್ಲಿಗೆ ಹೋಗಿ ಪೂಜಾ ಮಾಡಿರಿ ಅಂದ್ರೆ, ಒಲಿ ಇದ್ದು ಅಂದ್ರೆ ಒಲಿಗೆ ಪೂಜಾ ಮಾಡಿರಿ, ಇಲ್ಲ ಅಂದ್ರೆ ಗ್ಯಾಸಿಗೆ ಪೂಜಾ ಮಾಡಿರಿ. ಪೂಜಾ ಮಾಡಿದ ಬಳಿಕ ಆ ಕಲ್ಲಿನ ಮೇಲೆ ಹಿಟ್ಟು ಹಾಕಿರಿ, ಒಂದಿಷ್ಟು ನೀರು ಹಾಕಿರಿ. ನೀರು ಹಾಕಿದ ಬಳಿಕ ಅದ್ರಾಗಿದ್ದ ನೀರು ತಗೊಂಡು ಹಿಟ್ಟಿನ ಮೇಲೆ ಹಾಕಬೇಕಾದ್ರೆ ತೆವಿ ಮೇಲೆ ಇದ್ದ ನೀರ ಚಿಟಪಟ ಚಿಟಪಟ ಅನ್ನುವ ಸದ್ದಿನಿಂದ ಹನಿಗಳು ಈ ನಿಮ್ಮ ಕೈ ಮೇಲೆ ಬಿದ್ದವ. ಒಂದಿಷ್ಟು ಕೈ ಸುಟ್ಟದ. ಸುಟ್ಟಿದ್ರು ಲೆಕ್ಕ ಹಾಕಿಲ್ಲ. ಮತ್ತೆ ಹಿಟ್ಟು ಕಲಸಿರಿ. ಹಿಟ್ಟು ಕಲಸಿದ ಬಳಿಕ ಭಾಳ ಜನ ಚಲೋ ಗಟ್ಟುಳ್ಳವ್ರು ಆಗಿದ್ರು ಅಂದ್ರೆ ಕಲ್ಲಿನ ಮೇಲೆ ರೊಟ್ಟಿ ಬಡ್ದಿರಿ, ಇಲ್ಲ ಚಪಾತಿ ಮಾಡೋ ಬೆಲ್ಲುಣಿಗೆ ತಗೊಂಡು ಲಟಾಸಿರಿ. ಒಟ್ಟು ಏನೋ ಲೆಕ್ಕದೊಳಗ ಆ ರೊಟ್ಟಿ ಮಾಡಿ ತೆವಿ ಮೇಲೆ ಹಾಕಿರಿ.
ಹಾಕಿದ ಬಳಿಕ ಬಿಟ್ಟಿರೇನು ಅದು ಹಿಂಗ ಸ್ವಲ್ಪ ಬಯಾಕತ್ತದ ಅನ್ನೋದ್ರೊಳಗ ಒಂದಿಟ್ಟು ನೀರು ಒಯ್ದು ಹಿಟ್ಟೀಗ ರೊಟ್ಟಿಗ ಹಚ್ಚಿರಿ. ಹಚ್ಚಿದ ಬಳಿಕ ಇನ್ನು ಬಯಾಕತ್ತದ ಅಂತ ತಿಳ್ಕೊಂಡು ಮತ್ತೆ ಡಬ್ ಹಾಕಿರಿ, ಚಿತ್ ಹಾಕಿರಿ. ಹಿಂಗೊಮ್ಮ ರೊಟ್ಟಿ ಬೈಸಿರಿ. ಬಯಸ್ಬೇಕಾದ್ರ ಅಂಗುಷ್ಟ ಮತ್ತು ತರ್ಜ ಎರಡೂ ಬೆರಳುಗಳಿಂದ ಆ ರೊಟ್ಟಿ ತಗೊಂಡು ಹಿಂಗ ಬುಟ್ಟಿ ಒಳಗಿಡ್ಬೇಕಾದ್ರ ಕೈ ಸುಟ್ಟದ. ಕೈ ಸುಟ್ಟಿ ಬುಟ್ಟಿ ಒಳಗಿಡ್ಬೇಕಾದ್ರೆ ಮತ್ತೊಂದು ರೊಟ್ಟಿ ಬಡ್ಲಿಕ್ಕೆ ಗಟ್ಟಿಯಾಗಿರಿ. ರೊಟ್ಟಿ ಬಿಸಿ ಬಿಸಿ ಇದ್ದಾಗ ಮಕ್ಕಳಿಗೆ ಕರೆದಿರಿ, ಗಂಡಕ್ಕೆ ಕರೆದಿರಿ, ಬರ್ರಿ ಬಿಸಿದದ ಉಣಬಾ ಬರ್ರಿ. ಎದಕ್ಕಿದು ಉಳ್ಳಕ್ಕ ಎಷ್ಟ್ ಮಾಡ್ರಿ ಲೆಕ್ಕದಲ್ಲ. ಹಿಟ್ಟಿಗೆ ಬಡ್ದಿರಿ, ಅಲ್ಲಿ ಬೀಸಕ್ ಹೋದಾಗ ಡಬ್ಬಿಗೆ ಬಡ್ದಿರಿ, ಮನೆಗೆ ಬಂದಾಗ ಅದು ಸಾಣಿ ಹತ್ತಿರ ಏನತ್ತೀರಿ ಅದಕ್ಕೆ ಇಕೋಡಮ್ ಬಡ್ದಿರಿ. ಬಡದಕ್ಕೆ ಸಾಕಾಗಿಲ್ಲ ಮತ್ತೆ ರೊಟ್ಟಿಗೆ ಬಡ್ದಿರಿ. ರೊಟ್ಟಿಗೆ ಎಲ್ಲಿ ಬಡ ಮದಕ್ಕೆ ಕೆಳಗೆ ಕಲ್ಲಿಗೆ ಬಡ್ದಿರಿ. ಬಡದು ರೊಟ್ಟಿ ಮಾಡಿರಿ. ಮಾಡ್ಬೇಕಾದ್ರೆ ಕೈಗೆ ಪೆಟ್ಟಾಗ್ಯದ. ನೀರು ಹನಿಗಳು ಕೈ ಮೇಲೆ ಬಿದ್ದು ಕೈ ಸುಟ್ಟಾವ. ನೀವು ರೊಟ್ಟಿ ತೆಗಿಬೇಕಾದ್ರೆ ಈ ಹೆಬ್ಬಟ್ಟ ಮತ್ತು ಈ ಬೆರಳ ಬಹಳ ಸುಟ್ಟಿರ್ತವ. ಅದು ತಾಯಂದ್ರಿಗೆ ಗೊತ್ತಿರುತ್ತ, ಉಂಡವ್ರಿಗೆ ನಮ್ಗೇನು ಗೊತ್ತದು. ಅದನ್ನೆಲ್ಲ ತಗೊಂಡು ಬುಟ್ಟಿ ಒಳಗಿಟ್ಟು ಗಂಡಗೆ ಕರಿತೀರಿ, ಬನ್ರಿ ಊಟ ಮಾಡ್ಬರಿ ಅಂತೀರಿ. ಅವ ಬಂದು ರೊಟ್ಟಿ ತಗೊಂಡು ತಟ್ಟೆ ಒಳಗಿಟ್ಕೊಂಡು ಹಿಂಗ ತಗೊಂಡು ಉಣ್ಬೇಕಾದ್ರೆ ಉಂಡ ಚಲೋ. ಅವ ಒಂದು ಮಾತತ್ತನ, ರೊಟ್ಟಿ ಇನ್ನೊಂದಿಷ್ಟು ಬೇಯಿಸ್ಬೇಕಾಗಿತ್ತು ನೋಡು ಅಂದವ. ಇದೆಂತ ಇರನ್ರಿ, ಇದು ಒಂದು ರೊಟ್ಟಿ ಮಾಡ್ಬೇಕಾದ್ರೆ 2-3 ದಿನಗಳ ಕಾಲ ಕಳೆದಿರಿ ನೀವು. ಹಿಟ್ಟ ಸೋಸಿರಿ, ಜ್ವಾಳ ಹಸನು ಮಾಡಿರಿ, ನುಸಿ ಎಲ್ಲ ಗಾಳಿಗೆ ತೂರಿರಿ, ಹಿಟ್ಟು ಬಡ್ದಿರಿ, ರೊಟ್ಟಿ ಮಾಡಿರಿ. ಹಿಟ್ಟೆಲ್ಲ ಮಾಡ್ಬೇಕಾದ್ರೆ ಕೈ ಸುಟ್ಟದ, ಬುಟ್ಟಿಯಾಗಿಟ್ಟಿರಿ. ಗಂಡು ಉಣ್ಬ ಅಂತ ಪ್ರೀತಿಲಿಂತ ಕರೆದಿರಿ. ಅವ ಮಗ ಸುಮ್ಮ ಉಣ್ಬೇಕು ಬೇಡ, ರೊಟ್ಟಿ ಇನ್ನೊಂದಿಟ್ಟು ಬೈಬೇಕು ನೋಡು ಅಂದವ. ಇನ್ನೊಂದಿಷ್ಟು ಸುಡ್ಬೇಕು ನೋಡು ಅಂದ. ಮಗನಿಗೆ ಕೊಡ್ಬೇಕಾದ್ರೆ ಮಗ ಹತ್ತನ, ಇವತ್ತು ಯಾಕೋ ರೊಟ್ಟಿ ಇನ್ನೊಂದಿಷ್ಟು ಹೊತ್ಯದ ನೋಡು ಅಂದ. ನಿಮ್ ಸುಟ್ಟದ ಲೆಕ್ಕ ಹಾಕದೇನವ, ನೀವು ಬಡದದ ಲೆಕ್ಕ ಹಾಕದೇನು? ಆ ಹಿಟ್ಟಿನ ಮಷೀನ್ದಾಗ ಹೋದ ಬಳಕ ಆ ಕಡೆಮ್ಮ ಈ ಕಡೆಮ್ಮ ಕಂಜೂಸನ ಮನ ಬಡ್ದಿರಲ್ಲ, ಅಲ್ಲಿ ಲೆಕ್ಕ ಹಾಕೇನೇನು ಇಲ್ಲ. ಅಲ್ಲ ನೀವಲ್ಲ ಬಡದವ್ರದ್ದು ಹೇಳಕತ್ತಿನ, ನೀವು ದೊಡ್ಡ ದಾನಿಗಳು. ಇಷ್ಟೆಲ್ಲ ಬಡದ ಬಳಕ ಒಂದು ರೊಟ್ಟಿ ಆಗ್ಯದ, ಉಂಡವ್ ಸುಮ್ಕುತ್ತಾನೇನು ಇಲ್ಲ. ಇದಕ್ಕೆ ಪ್ರಭುದೇವರು ಬರೀತಾರೆ, ಒಲೆಯಲ್ಲಿ ಅಟ್ಟುಂಬಡೆ ಹೊಗೆಯುಂಟು, ಧಗೆಯುಂಟು, ಹಗೆಯುಂಟು. ಹಿಂಗ ರೊಟ್ಟಿ ಮಾಡ್ಬೇಕಾಗಿತ್ತು ಅಂದ್ರೆ ಒಲಿ ಇತ್ತು ಅಂದ್ರೆ ಹೊಗೆ ಹತ್ತುತ್ತ, ಗ್ಯಾಸ್ ಇತ್ತಂದ್ರೆ ದಗಿ ಹತ್ತುತ್ತ. ಒಲಿ ಇತ್ತಂದ್ರೆ ಹೊಗೆ ಕಣ್ಣಿಗೆ ಬರುತ್ತ, ಕಣ್ಣಿಗೆ ಬರಬೇಕಾದ್ರೆ ಹಿಂಗೊಮ್ಮ ಕಣ್ಣು ಒರೆಸ್ಕೊಂಡ್ರಿ, ಕಣ್ಣನ ನೀರು ಕೆಳಗೆ ಬಿದ್ದವ, ಆದ್ರೂ ಮತ್ತೆ ರೊಟ್ಟಿನೇ ಬಡ್ದಿರಿ. ಇಟ್ಟೆಲ್ಲ ಬಡಿಬೇಕಾದ್ರೆ ಇನ್ನು ಗ್ಯಾಸ್ ಹತ್ತಿತ್ತಂದ್ರೆ ಅದು ಬಿಸಿ ಬಿಸಿ ಕಾವು ಮೈಗೆ ಹತ್ಯದ, ಹೊಗೆ ಅದ, ಧಗಿ ಅದ. ಉಂಡವ ಸುಮ್ಕುತ್ತಾನೇನು? ಉಂಡದ ಬಳಕ ಮತ್ತೊಬ್ರಿಗೆ ಹಗೆ ಚಾಲು ಮಾಡ್ಯಾನ, ಮತ್ತೊಬ್ರಿಗೆ ಕೆಟ್ಟದ ವಯಸ್ಸಾನ. ಈ ಜಗತ್ತಿನೊಳಗೆ ಅನ್ನ ಉಂಡ ವ್ಯಕ್ತಿ ಯಾರು ಒಳ್ಳೆಯವ್ರಾಗ್ಯಾರ ಹೇಳ್ರಿ ನೋಡ. ನಿಂತ ನೆಲ ಏನಾದ್ರೂ ಬಾಯಿ ತೆರೆದ ಸಾಕ್ಷಿ ಹೇಳಾಕತ್ತಂದ್ರೆ ನಮ್ಮಂತ ಪಾಪಿಗಳೇ ಮತ್ತೊಬ್ರು ಇಲ್ಲ ಈ ಪ್ರಪಂಚದೊಳಗ. ಒಂದಿಲ್ಲ ಒಂದು ರೀತಿಯೊಳಗ ಪಾಪ ಮಾಡೀವಿ. ಏನ್ರಿ ಯೋಗಿರಾಜ ಹಿಂಗ್ ಮಾತಾಡ್ತೀರಿ ನೀವು? ನಾವ್ ಎದ್ರು ಶಾಂತಿವೀರಪ್ಪನ ಗುಡಿಗೆ ಬರ್ತೀವಿ, ಒಂದು ದಿನಾನು ಮತ್ತೊಬ್ರಿಗೆ ದ್ರೋಹ ಬಗದಿಲ್ಲ ಅಂದ್ರ ನಿಮ್ಮಂತ ದೊಡ್ಡ ಭಕ್ತರು ಮತ್ತೊಬ್ರಿಲ್ಲ ಅಂತ ಅನ್ಕೋಬೇಕು ನಾನು ಅಷ್ಟೇ. ಮನಸ್ಸಿನೊಳಗ ಒಂದು ಕದಲುವ ವಿಷಯ ಬತ್ತು ಅಂದ್ರ ಅದು ಮನಸ್ಸು ಕೆಟ್ಟೋಯ್ತು. ಏನು ಮತ್ತೊಬ್ಬರಿಗೆ ದ್ರೋಹ ಮಾಡಬೇಕು, ಮತ್ತೊಬ್ಬರಿಗೆ ಪಾಪ ಮಾಡ್ಬೇಕಂದ್ರ ಚಾಕು ಜಂಬೆ ತಗೊಂಡು ಜಮ ಹೊಡಿಬೇಕಂತನೇ ಅಲ್ಲ. ಅವ ಚಲೋ ಬದುಕು ಮಾಡವನನ್ನ ಕಂಡು ನೀ ಮನದಾಗ ಕೆಟ್ಟದ ಬೈಜ್ ಅಂದ್ರ ನಿನ್ನಂತ ಕೆಟ್ಟ ವಂತ್ರ ಮತ್ತೊಬ್ರು ಇಲ್ಲ. ಇದ ಜೀವನ. ಅದು ರೊಟ್ಟಿ ಉಂಡು ಯಾರು ಉದ್ಧಾರ ಆಗ್ಯಾರ? ಹಗೆ ಅದ, ಧಗೆ ಅದ, ಹೊಗೆ ಅದ. ಇಷ್ಟೆಲ್ಲ ಆದ ಬಳಕ ಇನ್ನು ಚಲೋ ಜೀವನ ನಡಿಬೇಕನ್ನೋದ್ರೊಳಗೆ ಅದಕ್ಕೆ ಬರೀತಾರ, ಒಲೆಯಾಗಿದ್ದ ಅಡಿಗೆ ಉಂಡ್ರಿ ಇಟ್ಟು ತ್ರಾಸದಪ್ಪ. ಇನ್ನೊಂದು ಅಡಿಗೆ ಅದ, ಅದು ಯಾವ್ದು ಅಡಿಗೆ ಅಂದ್ರ ತೆಲೆಯಲ್ಲಿ ಅಟ್ಟುಂಬಡಿ ಹೊಗೆ ಇಲ್ಲ, ಧಗೆ ಇಲ್ಲ, ಹಗೆ ಇಲ್ಲ. ಇಲ್ಲದ ನೋಡ್ರಿ, ತಲೆಯಾಗೊಂದು ಅಡಿಗೆ ಅದ. ಈ ತಲೆಯಾಗಿರುವಂತ ಒಂದು ಅಡಿಗೆ ಊಟ ಚಲೋ ಮಾಡಿದ್ರಿ ಅಂದ್ರ ಅಲ್ಲಿ ಹೊಗೆನೂ ಇಲ್ಲ, ಧಗೆನೂ ಇಲ್ಲ, ಹಗೆನೂ ಇಲ್ಲ. ಯಾರು ಪುರಾಣ ಕೇಳಿ ಮರದಿಸ್ ಮುಂಜಾಳಿ ಮನೆಗೆ ಹೋಗಿ ಮನಿ ಮಾರ್ಯಾರ ಹೇಳ್ರಿ ನೋಡ? ಯಾರು ಪುರಾಣ ಕೇಳಿ ಮರದಿಸ್ ಮತ್ತೊಬ್ರು ಮನೆಗೆ ಹೋಗಿ ಜಗಳ ಆಡ್ಯಾರ ಹೇಳ್ರಿ ನೋಡ? ಪುರಾಣದೊಳಗೆ ಬಂದು ಕೂತ್ ಬಳಕ ನೀ ನನ್ನ ಕೂಡ ಮಾತು ಬಿಟ್ಟಿದ್ ಇಲ್ಯಾಕೆ ಬಂದಿದೆ ಅಂತ ಹಿಂದೆ ತಿರುಗಿ ಅವರಿಗೆ ನೀವು ಕೇಳಿರೇನು? ಅವ್ರು ನಿಮ್ಮನ್ನ ಕೇಳ್ಯಾರೇನು? ಶ್ರೀಮಠದ ಅಂಗಳ ಎಲ್ಲರಿಗೆ ಸಮಾನತೆಯ ಪಣತಿ ಇದ್ದಂಗ, ದೀಪ ಇದ್ದಂಗ, ಜ್ಯೋತಿ ಇದ್ದಂಗ ಶಾಂತವೀರಪ್ಪ ನಮಗ ಪ್ರಜ್ವಲದ ಬೆಳಕು ಹಚ್ಚಾನ. ಆ ಬೆಳಕಿನೊಳಗೆ ನಾವೆಲ್ಲ ಮಕ್ಕಳಾಗಿ ನಡೆದು ಹೋಗಿ ಗೆದ್ದು ಹೋಗೋದಕ್ಕಾಗಿನೇ ಇವತ್ತಿನ ಪುರಾಣ ಪ್ರವಚನಗಳು ನಡೆದುಕೊಂಡು ಬಂದಿದ್ದಾವೆ ಅನ್ನುವಂಥ ವಿಚಾರಗಳನ್ನ ನಾವು ಅರ್ಥೈಸ್ಕೋಬೇಕಮ್ಮ. ಏನದ ಹೇಳಿ ನೋಡ. ಯಾಕಿರೋದ್ರಿಂದ ಇದೆಲ್ಲ ಯಾಕೆ ಹೇಳೋದು ಅಂತ ಕೇಳಿದ್ರೆ, ಮನೆ ಆಗಿದ್ರೆ ಇಟ್ಟು ಚಿಂತೆಯವ, ಇಲ್ಲಿ ಬಂದ್ರೆ ಇಟ್ಟು ಚಿಂತಿಲ್ಲ. ಇಲ್ಲಿ ಕುಂತ್ರ ಎಲ್ಲ ಆನಂದ ನಡೆದದಪ್ಪ, ಆನಂದ ನಡೆದದ, ಕೇಳಬೇಕು ಇದ ಒಂದು ಚಿಂತೆ. ಇದಕ್ಕೆ ಬಿಟ್ರೆ ಮತ್ತೊಂದು ಏನದ ಇಲ್ಲಿ? ಅಕಸ್ಮಾತ್ ಅದಕ್ಕೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಿರ್ತೀನಿ, ಇರೋ ತನಕ ಇದು ಬಾಯಿ ನುಡಿಬೇಕಂತ ಸ್ಮರಣೆ. ಗುರುವೆ ನಿಮ್ಮನ ಸ್ಮರಿಸುವೆ,
ನಿಮ್ಮ ಸ್ಮರಣೆಯ ಮಾಡುವೆ. ಬೆಳಗ್ಗೆಯಿಂದ ಸಂಜೆ ತನಕ ಆತನ ಸ್ಮರಣೆ ಮಾಡಬೇಕು, ಆತನ ಧ್ಯಾನ ಮಾಡಬೇಕು. ನಿಮ್ಮ ಚರಣ ಕಯರಗುವೆ, ಗುರು ಶಾಂತ ವೀರನ ಭಜಿಸುವೆ. ಗುರುವೆ ನಿಮ್ಮನ ಸ್ಮರಿಸುವೆ. ಅವರು ಸ್ಮರಣೆ ಮಾಡೋದದ. ಇಲ್ಲಿ ಬರಬೇಕಾದ್ರೆ ಸುಮ್ಮ ಬಂದಿವೆ ನಾವು. ಬಳಲಿ ಬಳಲಿದ ಜೀವನ ನಿನ್ನ ಗುಡಿಗೆ ಬಂದೆನಾ. ಬಹಳ ನೋವದ, ದುಃಖದ, ದುಮ್ಮಾನದ ಎಲ್ಲವನ್ನ ಮರೆತು ಇಲ್ಲಿ ಬಂದು ಕೂತೀವಿ. ಎದಕ್ಕೆ ಕೂತೀವಿ? ಶಿವನಾಮ ನುಡಿಯಾಕ ಬಂದೀವಿ. ಏನು ಮನಿ ಸುದ್ದಿ ಮಾತಾಡಕ ಬಂದೀವಿ? ಅದಕ್ಕೆ ಮಡಿವಾಳಪ್ಪನವ್ರ ಹತ್ತರ ಕೇಳೋ ಜಾಣ, ಶಿವ ಧ್ಯಾನವ ಮಾಡಣ್ಣ. ಶಿವನ ಸ್ಮರಣೆ ಮಾಡೋದದ, ಶಿವನ ಭಜನೆ ಮಾಡೋದದ, ಶಿವನ ಕಂಡು ಕೊಂಡಾಡೋದದ, ಅವನ ಸ್ಮರಣೆ ಭಕ್ತಿಯಿಂದ ನುಡಿಯುವುದದ.